ನಿಮ್ಮ ದೂರದೃಷ್ಟಿಯನ್ನು ನೋಡ್ರಿ, ನೀವು ದೂರದೃಷ್ಟಿಯನ್ನು ನೋಡ್ರಿ. ನಿಮ್ಮ ಸ್ಥಾನ ಮೇಲೆ ಇದೆ. ಕೆಳಗಡೆ ನಡೆಯುವಂಥ ಯಾವುದೋ ಒಂದು ನಿಮಗೆ ಹಿಂಸೆಯೋ ಅಥವಾ ಟೆನ್ಷನ್ನೋ, ಒಳ್ಳೇದು ಮಾಡುವಾಗ ಏನೆಲ್ಲ ಬಂದಾಗ ಪ್ರೇಯರ್ ಬಿಡಬಾರದು, ಉಪವಾಸ ಬಿಡಬೇಡ, ಒಳ್ಳೇದನ್ನು ಬಿಡಬೇಡ, ಯಾವುದನ್ನು ಬಿಡಬೇಡ, ಇಟ್ಕೋ ಹಾಗೆಯೇ. ದಯವಿಟ್ಟು ಕೆಟ್ಟದನ್ನ ಇವತ್ತು ಬಿಸಾಕಬೇಕು ನೀನು, ಪ್ಲೀಸ್. ದಯವಿಟ್ಟು ಹೇಳ್ತಾ ಇದ್ದಾನೆ, ಪ್ರವಾದನೆ ಹೇಳ್ತಾ ಇದ್ದಾನೆ, ಕೆಟ್ಟದನ್ನ ಇಲ್ಲಿಯೇ ಬಿಟ್ಟು ಹೋಗ್ರಿ. ಯಾಕಂತ ಹೇಳ್ತಾನೆ, ನಾನು ಇಲ್ಲಿ ಕುಳಿತಿರುವಂತ ಜನರ ಮೇಲೆ ಏನ್ ನೋಡ್ತಾ ಇದ್ದಾನಂದ್ರೆ, ಒಂದು ಉನ್ನತ ಸ್ಥಾನ ನಿನಗಾಗಿದೆ. ಆ ಉನ್ನತ ಸ್ಥಾನವನ್ನ ಒಂದು ಚಿಕ್ಕ ಕೆಟ್ಟ ನಡತೆಯಿಂದ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಒಂದು ಚಿಕ್ಕದ್ರಿಂದ ನಿಮ್ಮ ಸ್ಥಾನ ಹೋಗುತ್ತದೆ, ಕಂಪಲ್ಸರಿ, ಪಕ್ಕ. ಇಡೀ ಬೈಬಲ್ ಒಳಗಡೆ ಸೌಲನ್ನು ನೋಡಬಹುದು, ಯಾರು ನಮ್ಮ ಸ್ಯಾಮ್ಸನ್ ಅನ್ನು ನೋಡಬಹುದು, ಯಾರನ್ನ ಬೇಕಾದ ನೋಡ್ರಿ. ಒಂದು ಚಿಕ್ಕದ್ರಿಂದ. ದೇವರ ಮಗಳು ಇಲ್ಲಿ ಯಾರಾದ್ರೂ ಇದ್ದೀರಾ? ದಯವಿಟ್ಟು ಸ್ಟಾರ್ ತಿಂತಾ ಇದ್ದೀರಾ? ಪ್ಲೀಸ್ ಅವಾಯ್ಡ್ ಮಾಡ್ರಿ. ಸಾರಾಯಿ ಕುಡಿತಾ ಇದ್ದೀರಾ? ಪ್ಲೀಸ್ ಅವಾಯ್ಡ್ ಮಾಡ್ರಿ. ದೇವರು ನಿಮ್ಮ ಸ್ಥಾನವನ್ನು ಕಿತ್ತೆಸೀತಾನೆ, ಅದಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಜಾಗ ಎಲ್ಲಿದೆ ಗೊತ್ತಾ? ನೀನು ಕತ್ತಲೆ ತುಂಬಿದ ಜಗತ್ತಿನ ಒಳಗಡೆ ನೀನು ಪ್ರಕಾಶಿಸಬೇಕು, ನೀನು ಶೈನ್ ಆಗಬೇಕು. ಅದನ್ನು ಬಿಡ್ರಿ. ಯಾವುದೇ ಇರಬಹುದು. ನಿಮ್ಮೊಳಗೆ ಏನು ಕಡಿಮೆ ಆಗಿದೆ? ಪ್ಲೀಸ್ ಇವತ್ತು ನನ್ನನ್ನು ಗಮನ ಕೊಡ್ರಿ. ನಿಮ್ಮೊಳಗೆ ಏನು ಕಡಿಮೆ ಆಗಿದೆ? ಭಕ್ತಿ ಕಡಿಮೆ ಆಗಿದೆನಾ? ಪ್ರೇಯರ್ ಕಡಿಮೆ ಆಗಿದೆನಾ? ಉಪವಾಸ ಪ್ರಾರ್ಥನೆ ಕಡಿಮೆ ಆಗಿದೆನಾ? ಎಬ್ಬಿಸ್ರಿ, ಬಿಡಬೇಡ್ರಿ. ಯಾಕಂತ ಹೇಳ್ತಾನೆ, ಯೋಸೇಫನ ಅದನ್ನೇ ಮಾಡಿದ. ಕೆಟ್ಟದನ್ನ, ತನಗೆ ಕಷ್ಟ ಬತ್ತು, ಇಕ್ಕಟ್ಟು ಬತ್ತು, ಹಿಂಸೆ ಬಂತು, ನೋವು ಬಂತಂತೇಳಿ ತಾನು ಕೆಟ್ಟದಕ್ಕೆ ಹೋಗಲಿಲ್ಲ. ಆಗಲಿ ಪರವಾಗಲಿ ಎಂಬುದಾಗಿ ಮುದುಡಿ ಕುಂತ. ತನ್ನ ಒಳಗಡೆ ಇರುವಂಥ ಭಕ್ತಿ ಬಿಡಲಿಲ್ಲ, ಪರಿಶುದ್ಧತೆ ಬಿಡಲಿಲ್ಲ, ವಾಕ್ಯ ಬಿಡಲಿಲ್ಲ, ದೇವರನ್ನು ಬಿಡಲಿಲ್ಲ. ನನಗೆ ಸಿಂಹಾಸನ ಇಲ್ಲದಿದ್ರು ಪರವಾಗಿಲ್ಲ ಅಯ್ಯ, ಜೈಲಿಗೆ ಹಾಕಿದ್ರ ನನ್ನನ್ನು, ಜೈಲಲ್ಲಿ ಇರುವೆ, ಬಟ್ ನಿನ್ನನ್ನು ಬಿಟ್ಟು ಮಾತ್ರ ಇರಕ್ಕಾಗಲ್ಲ. ಜೈಲಲ್ಲಿ ಕೂಡ ಇರ್ತೀನಿ, ಯಾರಿದ್ರೆ ನೀನಿದ್ರೆ. ದೇವರೇ, ನೀ ನನ್ನ ಸಂಗಡ ಎಲ್ಲಿ ಬಂದರೂ ಕೂಡ ನಾನು ಇರ್ತೀನಿ. ಹಲ್ಲೆಲೂಯಾ. ನೀನ್ ಎಲ್ಲಿ ಬಂದರೂ ಕೂಡ ನಾನು ಇರುತ್ತೇ. ಯೋಸೇಫನಿಗೆ ಇಕ್ಕಟ್ಟು ಬಂತು, ಬಿಕ್ಕಟ್ಟು ಬಂತು, ಎಲ್ಲ ಬಂತು. ಆದರೆ ಒಂದು ದಿನ ಈ ರೀತಿ ದೇವರು ಮಾಡಿದ. ಅದೇ ಏರಿಯಾದ ಒಳಗಡೆ ಎಲ್ಲಿ ಮಾರಿದ್ರಲ್ಲ, ಯಾವ ದೇಶಕ್ಕೆ ಮಾರಿದ್ರಲ್ಲ, ಕಷ್ಟಗಳು ಬಂತಲ್ಲ, ಚಿಂತೆಗಳು ಬಂತಲ್ಲ, ಅವನು ಹೊಡೆದು ಹೊರಗೆ ಹಾಕಿದ್ರಲ್ಲ, ಅದೇ ದೇಶದಲ್ಲಿ ಯಾರು ಗೊತ್ತು ಗೊರಿ ಇಲ್ಲ, ಯಾರು ಪರಿಚಯ ಇಲ್ಲದಂತ, ಅಲ್ಲಿ ಒಂದು ಪರಿಸ್ಥಿತಿ ತೊಳೆಯುವಂತ ಒಂದು ಕೂಲಿಯಾಗಿ ಕೆಲಸ ಮಾಡಿದಂತ ಅವನನ್ನ ಇವತ್ತು ಹೇಳ್ತೇನೆ, ಚಿಕ್ಕ ಕೆಲಸ ಮಾಡ್ತಾ ಇದ್ದೀರಾ? ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ದೊಡ್ಡದೋ ಚಿಕ್ಕದೋ ಯಾವುದೇ ಆಗಲಿ, ದೇವರನ್ನ ಇಟ್ಟುಕೊಂಡು ಮಾಡ್ರಿ. ಒಂದು ದಿನ ಬರ್ತದೆ, ಅದೇ ಜಾಗದಲ್ಲಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ದೇವರು ತರುತ್ತಾನೆ.